Dear students, welcome back to Shumurti's Academy YouTube ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಎಕ್ಸಾಮ್ನಲ್ಲಿ ಹೇಗೆ 30 ಔಟ್ ಆಫ್ 30ನ ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಇಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಓಕೆನಾ? ವಿಡಿಯೋ ಕಂಪ್ಲೀಟಾಗಿ ನೋಡೋದ್ರಿಂದ ಮಾರ್ಕ್ಸು ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗಿದೆ, ಯಾವ ರೀತಿಯಾಗಿ 30ಗೆ ನಾವು 30 ಔಟ್ ಆಫ್ ಸ್ಕೋರ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ, ಓಕೆನಾ? ಸೊ ನಿಮ್ಮ ಒಂದು ಎಕ್ಸಾಮು, ಲ್ಯಾಬ್ ಎಕ್ಸಾಮ್ ಏನಿದೆ January 27 ಶುರು ಆಗ್ತಾ ಇದೆ. ಸೊ ನಿಮ್ಗೆ ಕಾಲೇಜ್ ಕಡೆಯಿಂದ ನಿಮಗೆ ಇದಕ್ಕೆ ಹಾಲ್ ಟಿಕೆಟ್ನ ಕೊಡ್ತಾರೆ. ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ನೇಮು, ಮತ್ತು ಯಾವ ಒಂದು ಡೇಟಲ್ಲಿ, ಯಾವ ಒಂದು ಟೈಮಲ್ಲಿ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಯಾವೊಂದು ಕಾಲೇಜು ನಿಮಗೆ ಎಕ್ಸಾಮ್ ಸೆಂಟರ್ ಆಗಿ ಸಿಗ್ತಾ ಇದೆ, ಪ್ರತಿಯೊಂದು ಡೀಟೇಲ್ಸು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಓಕೆನಾ? ಸೊ ನೀವು ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಹಾಲ್ ಟಿಕೆಟು ಮತ್ತು ರೆಕಾರ್ಡ್ನ ತೊಗೊಂಡೋಗ್ಬೇಕು. ಸೊ ರೆಕಾರ್ಡಲ್ಲಿ ನೀಟಾಗಿ ಎಲ್ಲ ಪ್ರೋಗ್ರಾಮ್ಸ್ನೂ ಬರ್ದಿದ್ದೀನ, ಸೊ ಎಲ್ಲ ಪ್ರೋಗ್ರಾಮ್ಸ್ಗೆ ಲೆಕ್ಚರರ್ ಕಡೆಯಿಂದ ಸೈನ್ ಆಗಿದೆಯಾ, ಸೊ ಇಂಡೆಕ್ಸ್ನಲ್ಲಿ ನಾನು ಪ್ರೋಗ್ರಾಮ್ ನೇಮ್ಸ್ನ ನೀಟಾಗಿ ಬರ್ದಿದ್ದೀನ, ಮತ್ತು ಪೇಜ್ ನಂಬರ್ಸ್ನೆಲ್ಲ ನೀಟಾಗಿ ಹಾಕಿದ್ದೀನ, ಫಸ್ಟು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಅದೆಲ್ಲ ಆದಮೇಲೆ ಪ್ರಿನ್ಸಿಪಲ್ದು ಸೀಲು, ಸಿಗ್ನೇಚರ್ ಎಲ್ಲ ಆಗಿದೆಯಾ ಅದನ್ನು ಕೂಡ ಚೆಕ್ ಮಾಡಿಕೊಂಡು ನೀವು ಏನು ಲ್ಯಾಬ್ ಎಕ್ಸಾಮ್ಗೆ ಹೋಗ್ತೀರಾ, ಲ್ಯಾಬ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ರೆಕಾರ್ಡ್ ಕೂಡ ಜೊತೆಲಿ ತೊಗೊಂಡೋಗ್ಬೇಕು. ಆ ಒಂದು ರೆಕಾರ್ಡ್ ನಿಮ್ಮ ಜೊತೆ ಇದೆ, ತೊಗೊಂಡೋಗ್ತಾ ಇದ್ದೀರಾ ಎಕ್ಸಾಮ್ಗೆ ಅಂತಂದರೆ ಆಲ್ರೆಡಿ ನಿಮ್ಮ ಹತ್ರ 6 ಮಾರ್ಕ್ಸ್ ಇದೆ ಅಂತ. ಹೇಗೆ ಮ್ಯಾಮ್ ಅಂತ ಕೇಳೋದಾದರೆ, ರೆಕಾರ್ಡಿಗೆ 6 ಮಾರ್ಕ್ಸ್ನ ಅಲೋಕೇಟ್ ಮಾಡಿದ್ದಾರೆ. 30 ಮಾರ್ಕ್ಸಲ್ಲಿ ಆಲ್ರೆಡಿ 6 ಮಾರ್ಕ್ಸ್ ನಿಮ್ಮ ಜೊತೆ ಇದೆ. ಇನ್ ರಿಮೈನಿಂಗ್ 24 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡಬೇಕು, ಓಕೆನಾ? ಸೊ ಒಳಗಡೆ ಹೋದ ತಕ್ಷಣವೇ ಸೊ ಒಂದು ಬ್ಯಾಚಲ್ಲಿ 12 ಮೆಂಬರ್ಸು ಇರ್ತಾರೆ. ನೀವು 12 ಮೆಂಬರ್ಸು ಸ್ಟಾರ್ಟಿಂಗಿಂದ, ಸೊ ಈಗ ಫಾರ್ ಎಕ್ಸಾಂಪಲ್ ಎ ಇಂದ ನಿಮ್ಮ ನೇಮ್ ಬರ್ತಾ ಇದೆ, ರೋಲ್ ನಂಬರ್ 1 ನಿಮ್ಮದೇ ಆಗಿದೆ ಅಂದರೆ ಒಂದು ಬ್ಯಾಚಲ್ಲಿ 12 ಮೆಂಬರ್ಸ್ ಇರ್ತಾರೆ, 1 to 12. ನೆಕ್ಸ್ಟು 13ಇಂದ ಶುರುವಾಗುತ್ತೆ. ಒಂದು ಬ್ಯಾಚಲ್ಲಿ 12 ಮೆಂಬರ್ಸ್ ಇರ್ತಾರೆ. ಒಳಗಡೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ 12 ಮೆಂಬರ್ಸು ಲೈನಲ್ಲಿ ನಿಂತಿರ್ತಾರೆ. ಫಸ್ಟು ಇರ್ತಕ್ಕಂಥ ರೋಲ್ ನಂಬರ್ 1 ಇರೋವಂಥ ಸ್ಟೂಡೆಂಟು ಒಳಗಡೆ ಬಂದು ರೆಕಾರ್ಡ್ನ ಕೆಳಗಡೆ ಇಟ್ಟು ಅಥವಾ ಟೇಬಲ್ ಮೇಲೆ ಇಟ್ಟು, ಸೊ ಟೇಬಲ್ ಇರುತ್ತೆ, ಆ ಟೇಬಲ್ ಮೇಲೆ ನಿಮ್ಮ ಒಂದು ಪ್ರೋಗ್ರಾಮ್ಸ್ನೆಲ್ಲ ಬರೆದು ಅಲ್ಲಿ ಉಲ್ಟಾ ಇಟ್ಟಿರ್ತಾರೆ. ಸೊ ನೀವು ಹೋಗಿ ಏನು ಮಾಡ್ತೀರಾ, ಒಂದು ಚೀಟಿನ ಪಿಕ್ ಮಾಡ್ತೀರಾ. ಆ ಪಿಕ್ ಮಾಡಿದ ತಕ್ಷಣವೇ ಅದರಲ್ಲಿ ನಿಮಗೆ ಯಾವ ಪ್ರೋಗ್ರಾಮ್ ಬಂದಿದೆ ಏನು ಅದನ್ನು ನೀವು ನೋಡಿ ಎಕ್ಸಾಮ್ ಏನು ಎಕ್ಸ್ಟರ್ನಲ್ಸ್ ಅಥವಾ ಇಂಟರ್ನಲ್ಸ್ ಇರ್ತಾರೆ ಅವ್ರಿಗೆ ತೋರಿಸ್ತೀರಾ. ಅವ್ರು ಹೇಳ್ತಾರೆ ನಿಮಗೆ, ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಇದ್ರ ರಿಲೇಟೆಡು, ಪ್ರೋಗ್ರಾಮ್ ರಿಲೇಟೆಡ್ ಎಲ್ಲ ಥಿಯರಿ ಪಾರ್ಟ್ ಏನಿದೆ ಬರೀರಿ ಅಂತ ಹೇಳ್ತಾರೆ. ಸೊ ಇದೇ ರೀತಿಯಾಗಿ 12 ಮೆಂಬರ್ಸಿಗೂ ಕೂಡ ಮಾಡ್ತಾರೆ. ಒಬ್ಬ ಸ್ಟೂಡೆಂಟ್ ನೆಕ್ಸ್ಟ್ ಸ್ಟೂಡೆಂಟ್ ಬರ್ತಾರೆ, ರೆಕಾರ್ಡಲ್ಲಿ ಇಡ್ತಾರೆ, ಚೀಟಿನ ಪಿಕ್ ಮಾಡ್ತಾರೆ, ಅವ್ರಿಗೇನು ಎಕ್ಸ್ಪೆರಿಮೆಂಟ್ ಅಥವಾ ಏನು ಪ್ರೋಗ್ರಾಮ್ ಬಂದಿದೆ ಅದನ್ನು ತೋರಿಸ್ತಾರೆ, ಬರೆಯೋಗಿ ಅಂತ ಕಳಿಸ್ತಾರೆ. ಇಲ್ಲಿ ನಿಮಗೆ C++, SQL ಮತ್ತು HTML ಇದೆ. ಸೊ C++ಅಲ್ಲಿ ಒಂದು ಕಂಪಲ್ಸರಿ ನೀವು ಬರೀಲೇಬೇಕಾಗುತ್ತೆ. ಇನ್ನು SQL ಮತ್ತು HTML ಅದರಲ್ಲಿ ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ ಒಂದು ಕ್ವಶನ್ನ ಕೊಡ್ತಾರೆ. ಸೊ 2 ಪ್ರೋಗ್ರಾಮ್ಸ್ನ ನೀವು ನಿಮ್ಮ ಒಂದು ಆನ್ಸರ್ ಸ್ಕ್ರಿಪ್ಟ್ ಮೇಲೆ ಬರಿಬೇಕಾಗುತ್ತೆ. ಸೊ ಆನ್ಸರ್ ಸ್ಕ್ರಿಪ್ಟ್ನಲ್ಲಿ ನೀವು ಏನೇನು ಬರಿಬೇಕು ಅಂತಂದರೆ, ನಿಮ್ಮ ನೇಮ್ನ ಕರೆಕ್ಟಾಗಿ ಬರಿಬೇಕು, ಯಾವ ಒಂದು ಡೇಟಲ್ಲಿ ಈ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ ಡೇಟ್ನ ಕರೆಕ್ಟಾಗಿ ಬರಿಬೇಕು, ಸಬ್ಜೆಕ್ಟ್ ನೇಮ್ ಕರೆಕ್ಟಾಗಿ ಬರಿಬೇಕು, ಮತ್ತು ಸಬ್ಜೆಕ್ಟ್ ಕೋಡ್ನ ಕರೆಕ್ಟಾಗಿ ಬರಿಬೇಕು. ಆದಷ್ಟು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ, ಆದಷ್ಟು ವೈಟ್ನರ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ನೀವು ಯಾವುದೇ ಕಾರಣಕ್ಕೂ ವೈಟ್ನರ್ನ ತೊಗೊಂಡೋಗ್ಬೇಡಿ, ಓಕೆನಾ? ಎಂಟರ್ ಆಗೋದಕ್ಕಿಂತ ಮುಂಚೆ ನೀವೇನು ಪೌಚ್ ತೊಗೊಂಡೋಗಿರ್ತೀರ, ಏನು ಜಾಮಿಟ್ರಿ ತೊಗೊಂಡೋಗಿರ್ತೀರ ಅದನ್ನೆಲ್ಲ ಕೂಡ ಚೆಕ್ ಮಾಡ್ತಾರೆ. ಅಕಸ್ಮಾತ್ ಏನಾದರೂ ಇತ್ತು ಅಂತಂದರೆ ತೆಗೆದು ಕೊಟ್ಬಿಡಿ, ಓಕೆನಾ? ಸೊ ನಿಮ್ದೇನಾದರೂ ಆನ್ಸರ್ ಸ್ಕ್ರಿಪ್ಟ್ ಮೇಲೆ ಏನೋ ಒಂದು ರೋಲ್ ನಂಬರ್ ಬರಿಬೇಕಾದ್ರೋ ಅಥವಾ ಏನೋ ಒಂದು ಡೇಟ್ ಬರಿಬೇಕಾದ್ರೆ, ಸಬ್ಜೆಕ್ಟ್ ಕೋಡ್ ಬರಿಬೇಕಾದ್ರೆ ತಪ್ಪಾಯಿತು ಅಂತಂದಾಗ ಚೀಟ್ ಎಲ್ಲ ಇದು ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಸೊ ಒಂದು ಮಿಸ್ಟೇಕ್ ಆಯಿತು ಅಂತಂದ್ರೂ ಕರೀರಿ, ಅಲ್ಲಿ ಯಾರು ಇರ್ತಾರೆ, ಇಂಟರ್ನಲ್ ಇರ್ತಾರೆ, ಎಕ್ಸ್ಟರ್ನಲ್ ಇರ್ತಾರೆ, ಅವ್ರನ್ನ ಕರೀರಿ. ಸೊ ಅವ್ರು ವೈಟ್ನರ್ ತಂದು ಹಾಕ್ತಾರೆ, ಅದ್ರ ಮೇಲೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನು ಮಿಸ್ಟೇಕ್ ಮಾಡಿದ್ದೀರಾ ಅದನ್ನು ಕರೆಕ್ಟಾಗಿ ಮಾಡಿ. ಆದಷ್ಟು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ, ಓಕೆನಾ? ಅದಾದ ನಂತರ ನಿಮಗೆ
ಏನು ಪ್ರೋಗ್ರಾಮ್ ಸಿಕ್ಕಿದೆ 2 ಪ್ರೋಗ್ರಾಮ್ ಇದೆ ಅದನ್ನು ನೀಟಾಗಿ ಬರಿಬೇಕು. ಸೊ ಅದನ್ನು ಯಾವ ರೀತಿಯಾಗಿ ನೀಟಾಗಿ ಬರಿಬೇಕು ಅಂತಂದರೆ ಮೊದಲೇ ನೀವು ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿರಬೇಕು. ಸೊ ನಿಮಗೆ ಇವಾಗ 27ರಿಂದ ಎಕ್ಸಾಮ್ ಶುರು ಆಗ್ತಾ ಇರೋದ್ರಿಂದ ಆಲ್ರೆಡಿ 16ನೇ ತಾರೀಕಿಂದ ಪ್ರಿಪ್ರೇಟರಿ ಎಕ್ಸಾಮ್ ಕೂಡ ಶುರು ಆಗ್ತಾ ಇದೆ. ಸಮಯ ಭಾಳ ಕಡಿಮೆ ಇದೆ. ಸೊ ಈ ಒಂದು ಸಮಯನ ನೀವು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ನೀವು ಸೆಕೆಂಡ್ ಪ್ಯೂನಲ್ಲಿ ಏನು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ, ನಿಮ್ಮ ಒಂದು ನೆಕ್ಸ್ಟು ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಮೆಡಿಕಲ್ಗಾಗಿರ್ಬೋದು, ಸೊ ಯಾವ ಒಂದು ರಿಲೇಟೆಡ್ ಹೋಗ್ತೀರಾ, ನೀವು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಹೋಗ್ತೀರಾ ಅಂತಂದರೆ ಒಂದೊಳ್ಳೆ ಕಾಲೇಜಲ್ಲಿ ಒಂದೊಳ್ಳೆ ರ್ಯಾಂಕಿಂಗಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂತಂದರೆ ನಿಮ್ಮ ಎಫರ್ಟು ತುಂಬಾ ಮುಖ್ಯವಾಗಿರುತ್ತೆ. ಆದಷ್ಟು ಈಗ ಏನಿದೆ ಈ ಸಮಯನ ನೀವು ತುಂಬಾ ಯುಟಿಲೈಸ್ ಮಾಡ್ಕೊಳ್ಳಿ, ಓಕೆನಾ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು ಪ್ರೋಗ್ರಾಮ್ಸು, ಎಲ್ಲೆಲ್ಲಿ ಸೆಮಿಕೋಲನ್ ಹಾಕಬೇಕು, ಎಲ್ಲಿ ಇದು ಮಾಡಬೇಕು, ಚೆನ್ನಾಗಿ ಬರೆದು ಪೇಪರ್ನಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ. ಬರೆದು ಪ್ರಾಕ್ಟೀಸ್ ಮಾಡಿದರೆ ಸಾಕಾ? ಸೊ ನಿಮಗೆ ಬರೆಯೋದಕ್ಕೆ ಚೆನ್ನಾಗಿ ಬರ್ತಿದೆ ಅಂತಂದರೆ ಎಕ್ಸಿಕ್ಯೂಟ್ ಕೂಡ ಮಾಡಬೇಕು ನೀವು. ಸೊ ಹೋಗಿ ಕಾಲೇಜ್ನಲ್ಲಿ ಹೋಗಿ ಕಂಪ್ಯೂಟರ್ ಲ್ಯಾಬಲ್ಲಿ ಹೋಗಿ ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಲೆಕ್ಚರರ್ಸ್ ಹತ್ರ, ಸ್ವಲ್ಪ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಒಂದು 10 ನಿಮಿಷ ಅರ್ಧ ಗಂಟೆ ಟೈಮ್ ಕೊಡ್ತಾರೆ, ಎಕ್ಸಿಕ್ಯೂಟ್ ಮಾಡಿ. ಸೊ ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪು ಸಿಸ್ಟಮು ಏನಾದರೂ ಇತ್ತು ಅಂತಂದರೆ ಒಂದು ಪೆನ್ ಡ್ರೈವ್ ತೊಗೊಂಡೋಗಿ ಸೊ ನಮಗೆ ಈ ಸಾಫ್ಟ್ವೇರ್ ಹಾಕ್ಕೊಡಿ, ಮನೇಲಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ನಿಮ್ಮ ಫ್ರೆಂಡ್ ಜೊತೆ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರ ಹತ್ರ ಇರುತ್ತೆ ಸೊ ಅವ್ರ ಜೊತೆ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ, ಓಕೆನಾ. ಚೆನ್ನಾಗಿ ನೀವು ಪ್ರೋಗ್ರಾಮ್ಸ್ನೆಲ್ಲ ಬರೆದು ಕಲ್ತಿರ್ತೀರ. ನಂತರ ಅದಾದಮೇಲೆ ಎಕ್ಸಿಕ್ಯೂಟ್ ಅಂದರೆ ಅದಾದಮೇಲೆ ನೀವು ಏನು ಸಿಸ್ಟಮಲ್ಲಿ ಟೈಪ್ ಮಾಡ್ತಾ ಇರ್ತೀರ. ಸೊ ಇಲ್ಲಿ ಒಂದು ಮೇನ್ ಥಿಂಗ್ ನಾನು ಏನು ಹೇಳ್ತೀನಿ ಅಂತಂದರೆ, ನೀವೀಗ ಲ್ಯಾಬ್ ಎಕ್ಸಾಮಲ್ಲಿ ಹೋಗಿ ಸಿಸ್ಟಮಲ್ಲಿ ಟೈಪ್ ಮಾಡ್ತಾ ಇರ್ತೀರ. ಸೊ ನೀವೇನು ಮಾಡಿರಬೇಕು, ಸೇವ್ ಆ್ಯಸು ಕಂಟಿನ್ಯೂಸ್ ಆಗಿ ಮಾಡ್ತಾಯಿರಿ. ಯಾಕಂತ ಅಂದರೆ ಸೊ ಪವರ್ ಆಫ್ ಏನಾದರೂ ಆಯಿತು ಅಂತಂದರೆ ನೀವೇನಾದರೂ ಸೇವ್ ಮಾಡಿಲ್ಲ ಅನ್ನೋ ಟೈಮಲ್ಲಿ ಸೊ ನೆಕ್ಸ್ಟು ಪವರ್ ಬಂದಾಗ ನೀವು ಅಗೇನ್ ಮತ್ತೆ ನೀವು ಟೈಪ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಟೈಮ್ ಆಲ್ರೆಡಿ ಆಗ್ತಾ ಇರುತ್ತೆ, ಓಕೆನಾ. ಅದಕ್ಕೆ ನೀವೇನು ಮಾಡ್ತಾ ಇರಬೇಕು, ಈ ಕಡೆ ಟೈಪ್ ಮಾಡ್ತಾ ಇರ್ತೀರ ಜೊತೆಗೆ ಸೇವ್ ಆ್ಯಸ್ನ ಕೊಟ್ಟು ಆ ಒಂದು ಪ್ರೋಗ್ರಾಮ್ನ ಸೇವ್ ಮಾಡ್ತಾ ಇರಬೇಕು, ಓಕೆನಾ. ಇದೆಲ್ಲ ನಿಮಗೆ ಬೇಸಿಕ್ಕು ಗೊತ್ತಿರುತ್ತೆ. ಸೊ ಒಂದು ಜಸ್ಟ್ ನಾನು ಹೇಳಿದೆ ಮರಿಬಾರ್ದು ನೀವು ಅಂತ ಹೇಳ್ಬಿಟ್ಟು, ಓಕೆನಾ. ನಮಗೆ ಏನಾದರೂ ಎಕ್ಸಾಮಲ್ಲಿ ಪವರ್ ಆಫ್ ಆಯಿತು ಅಂದಾಗ ನೀವು ಸೇವ್ ಆ್ಯಸ್ ಮಾಡಿದಾಗ ನೀವು ಎಲ್ಲಿ ನಿಲ್ಲಿಸಿರ್ತೀರ ಪವರ್ ಬಂದಾಗಲೂ ಕೂಡ ಅಲ್ಲೇ ಇರುತ್ತೆ. ಸೊ ನೀವೇನು ಸೇವ್ ಮಾಡ್ದಲೇ ಡೈರೆಕ್ಟಾಗಿ ನೀವು ಟೈಪ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಪವರ್ ಆಫ್ ಆಯಿತು ಏನೋ ಇದಾಗಿ ಮತ್ತು ಪವರ್ ಬಂದಾಗ ನೀವು ಮಾಡಿರೋದು ಏನೂ ಇರಲ್ಲ, ಮತ್ತು ಅಗೇನ್ ಮಾಡ್ತಾ ಹೋಗಬೇಕಾಗತ್ತೆ, ಓಕೆನಾ. ಇಲ್ಲಿ 2 ಪ್ರೋಗ್ರಾಮ್ ಬರೆದಿರ್ತೀರ, ಒಂದು ನೀವು ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಸೊ ಟೈಪ್ ಎಲ್ಲ ಮಾಡಿದ್ರಿ, ಎಕ್ಸಿಕ್ಯೂಟ್ ಮಾಡಿದ್ರಿ, ಸೊ ನಿಮ್ಮ ರಿಸಲ್ಟು ಬಂತು. ಸೊ ಅಲ್ಲೇನಾಗುತ್ತೆ, 2 ಪ್ರೋಗ್ರಾಮ್ ಬರೆಯೋದಕ್ಕೆ ಒಂದು ಪ್ರೋಗ್ರಾಮಿಗೆ 6, ಇನ್ನೊಂದು ಪ್ರೋಗ್ರಾಮಿಗೆ 6, 12 ಮಾರ್ಕ್ಸ್ ಆಯಿತು. ಸೊ ಒಂದು ಪ್ರೋಗ್ರಾಮ್ ಮಾತ್ರ ನೀವು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಎಕ್ಸಿಕ್ಯೂಟ್ ಮಾಡೋದಕ್ಕೆ 6 ಮಾರ್ಕ್ಸು, ಔಟ್ಪುಟ್ ಬರೋದಕ್ಕೆ 2 ಮಾರ್ಕ್ಸು. ಸೊ ಅಲ್ಲಿಗೆ 20 ಮಾರ್ಕ್ಸು ಕರೆಕ್ಟಾಗಾಯಿತು. ಇನ್ನು 4 ಮಾರ್ಕ್ಸು ವೈವಾ ಕ್ವಶನ್ಗಿರುತ್ತೆ. ಆ ಒಂದು ನಿಮಗೆ ಪ್ರೋಗ್ರಾಮ್ ಏನು ಬಂದಿದೆ ಅದ್ರ ರಿಲೇಟೆಡ್ ನಿಮಗೆ 4 ಮಾರ್ಕ್ಸಿಗೆ 4 ಕ್ವಶನ್ನ ಕೇಳ್ತಾರೆ. ತುಂಬಾ ಈಸಿಯಾಗಿರುತ್ತೆ. ವೈವಾ ಕ್ವಶನ್ ಬಗ್ಗೆ ಟೆನ್ಷನ್ ಬೇಡ, ಓಕೆನಾ. ನೀವು ಏನು ಪ್ರಿಪೇರ್ ಆಗ್ತಾ ಇರ್ತೀರ, ಈಗ ಪ್ರಿಪ್ರೇಟರಿ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಾ ಇರ್ತೀರಲ್ಲ, ಸೊ ಅಲ್ಲಿರ್ತಕ್ಕಂಥ ಥಿಯರಿ ಕ್ವಶನ್ನೇ ನಿಮಗಿಲ್ಲಿ ಕೇಳೋ ಸಾಧ್ಯತೆ ತುಂಬಾ ಇರುತ್ತೆ. ಡೇಟಾ ಸ್ಟ್ರಕ್ಚರ್ ಮೇಲೂ ಕೂಡ ತುಂಬಾ ಕೇಳ್ತಾರೆ, ಓಕೆನಾ. ಸೊ ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಸಿಕ್ತು ಅನ್ಕೋತೀನಿ. ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.